ಕೈಗಳು ನಡುಗುವುದು ಯಾವ ರೋಗ? ಕೈ ನಡುಕಕ್ಕೆ ಮುಖ್ಯ ಕಾರಣ ಪಾರ್ಕಿನ್ಸನ್ ಕಾಯಿಲೆ. ಇದು ನರವೈಜ್ಞಾನಿಕ ಕಾಯಿಲೆಯಾಗಿದ್ದು, ಇದು ಮುಖ್ಯವಾಗಿ ನರಮಂಡಲದ ಮೇಲೆ ಪರಿಣಾಮ ಬೀಳುತ್ತದೆ. ಈ ಕಾಯಿಲೆಯಲ್ಲಿ ಸ್ನಾಯುವಿನ ಚಲನೆಯನ್ನು ನಿಯಂತ್ರಿಸುವ ಮೆದುಳಿನ ಭಾಗದಲ್ಲಿ ಡೋಪಮೈನ್ ಎಂಬ ರಾಸಾಯನಿಕದ ಕೊರತೆ ಇದೆ. ಈ ಕಾರಣದಿಂದ ಕಂಪನವು ಕೈಯಲ್ಲಿ ಪ್ರಾರಂಭವಾಗುತ್ತದೆ. ಹೆಚ್ಚುವರಿಯಾಗಿ ಕೈಯಲ್ಲಿ ಬಿಗಿತ ಮತ್ತು ಸಮತೋಲನದ ನಷ್ಟದ ಸಮಸ್ಯೆ ಇರಬಹುದು. ಹೈಪರ್ಥೈರಾಯ್ಡಿಸಮ್ ಕೂಡ ಕೈ ನಡುಕಕ್ಕೆ ಒಂದು ಕಾರಣವಾಗಿರಬಹುದು. ಇದು ಥೈರಾಯ್ಡ್ ಗ್ರಂಥಿಯ ಹೆಚ್ಚಿನ ಪ್ರಮಾಣದಲ್ಲಿ ಥೈರಾಯ್ಡ್ ಹಾರ್ಮೋನನ್ನು ಉತ್ಪಾದಿಸುವ ಸ್ಥಿತಿಯಾಗಿದೆ. ಈ ಕಾರಣದಿಂದಾಗಿ ಹೃದಯ ಬಡಿತವೂ ಹೆಚ್ಚಾಗುತ್ತದೆ ಮತ್ತು ಕೈಗಳು ಮತ್ತು ಕಾಲುಗಳ ನಡುಕಗಳು ಪ್ರಾರಂಭಿಸುತ್ತವೆ. ಇದು ನರವೈಜ್ಞಾನಿಕ ಕಾಯಿಲೆಯಾಗಿದ್ದು, ಇದರಲ್ಲಿ ದೇಹದ ಕೆಲವು ಭಾಗಗಳು, ಮುಖ್ಯವಾಗಿ ಕೈಗಳು ನಡುಗಲು ಪ್ರಾರಂಭಿಸುತ್ತವೆ. ಯಾವುದೇ ಸ್ಪಷ್ಟ ಕಾರಣವಿಲ್ಲ ಮತ್ತು ಇದನ್ನು ಇಡಿಯೋಪತಿಕ್ ಎಂದು ಪರಿಗಣಿಸಲಾಗುತ್ತದೆ. ರೋಗವು ಹೆಚ್ಚಾಗಿ ಆನುವಂಶಿಕ ಅಂಶಗಳಿಂದ ಉಂಟಾಗುತ್ತದೆ ಮತ್ತು ಯಾವುದೇ ವಯಸ್ಸಿನಲ್ಲಿ ಪ್ರಾರಂಭವಾಗುತ್ತದೆ. ಆರಂಭದಲ್ಲಿ ಚಿಕಿತ್ಸೆ ನೀಡುವುದು ಬಹಳ ಮುಖ್ಯ. ಇಲ್ಲದಿದ್ದರೆ ಪರಿಸ್ಥಿತಿಯು ಸಮಯದೊಂದಿಗೆ ಗಂಭೀರವಾಗಿ ಹದಗೆಡಬಹುದು. ದೈಹಿಕ ದೌರ್ಬಲ್ಯ ಮತ್ತು ಪೋಷಣೆಯ ಕೊರತೆಯು ಕೈ ನಡುಕಕ್ಕೆ ಕಾರಣವಾಗಬಹುದು. ಆರೋಗ್ಯ ತಜ್ಞರ ಪ್ರಕಾರ ದೇಹದಲ್ಲಿ ವಿಟಮಿನ್ B12, ವಿಟಮಿನ್ K2 ಮತ್ತು ವಿಟಮಿನ್ D3 ಕಾರಣದಿಂದಾಗಿ ಕೈನಲ್ಲಿ ನಡುಕ ಪ್ರಾರಂಭವಾಗುತ್ತದೆ. ನಡುಕ ಮತ್ತು ಒತ್ತಡವು ಕೈನಲ್ಲಿ ನಡುಕವನ್ನು ಉಂಟುಮಾಡುತ್ತದೆ. ವಾಸ್ತವವಾಗಿ ಒತ್ತಡವು ನಮ್ಮ ಮೆದುಳಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಈ ಕಾರಣದಿಂದಾಗಿ ವ್ಯಕ್ತಿಯ ಕೈಗಳು ಮತ್ತು ಕಾಲುಗಳು ನಡುಗಲು ಪ್ರಾರಂಭಿಸುತ್ತವೆ. ಹೃದಯ ಬಡಿತವು ಹೆಚ್ಚಾಗುತ್ತದೆ ಮತ್ತು ಬೆವರುವುದು ಪ್ರಾರಂಭವಾಗುತ್ತದೆ.